ಹಾಂ, ಅದೆಲ್ಲ ಕಟ್ಗೆ. ಈಗ ಇದೆಲ್ಲ ನಿಮಗೆ ಇದು ಬಂಗಾರದ ಸಾಮಾನು, ಇದೆಲ್ಲ ಒರಿಜಿನಲ್ ಗೋಲ್ಡ್. ಬೆಳ್ಳಿ ಸಾಮಾನು ಅದನ್ನೆಲ್ಲ ಹಾಕಿ ಆಟ ಆಡ್ತಾ ಇದ್ರು ಅವಾಗ. ಈಗೆಲ್ಲ ರೇಷ್ಮೆ ಸೀರೆಗಳು, ಇದೆಲ್ಲ ಬಾಜು, ಕಾಲ್ಗೆಜ್ಜೆ, ಬೆಳ್ಳಿ. ನೋಡಿ ಸ್ನೇಹಿತರೆ, ಅವಾಗ ಮಕ್ಕಳು ಆಟ ಆಡೋಂಥ ಗೊಂಬೆಗಳಿಗೆ ಈ ಬೆಳ್ಳಿ ಜ್ಯುವೆಲರಿ ಎಲ್ಲ ಯೂಸ್ ಮಾಡ್ತಿದ್ರಂತೆ. ನೋಡಿ, ಇದೆಲ್ಲ ಬಂಗಾರ ಅಂತೆ. ಸೀರಿಯಸ್ಲಿ ಮೇಡಮ್ ಅವ್ರು ಹೇಳಿದ್ಮೇಲೆ ನಂಗೆ ಒಂಥರ ಶಾಕ್ ಆಗ್ಬಿಡ್ತೀಗಿದೆ. ಇದೆಲ್ಲ ತಂಜಾವೂರು ಪೇಂಟಿಂಗ್ ಅಂತ ಹೇಳ್ತಾರೆ, ಒರಿಜಿನಲ್ ತಂಜಾವೂರು ಪೇಂಟಿಂಗ್. ಇದೆಲ್ಲ ಗೋಲ್ಡ್ ಕೋಟೆಡ್ ಅಂತ ಏನು ಹೇಳ್ತಾರಲ್ಲ, ಇದೆಲ್ಲ ಜ್ಯುವೆಲ್ರಿ ಬಾಕ್ಸ್. ಅದು ಮಾತ್ರ ಬೆಳ್ಳಿದದು, ಜರ್ಮನ್ ಬೆಳ್ಳಿ ಅಂತ ಏನು ಹೇಳ್ತಾರಲ್ಲ ಇದು ಮೇಡಮ್. ಹೌದು, ಇದ್ರೊಳಗಡೆ ಇದಿದೆ. ಇದು ಇನ್ನೂ ವರ್ಕ್ ಆಗುತ್ತೆ, ಬಟ್ ಇದು ಸೌಂಡ್ ಸಿಸ್ಟಮ್ ಇಲ್ಲ ಅನ್ನೋದು ಬಿಟ್ರೆ ಇದು ಒಳಗಡೆ ಗ್ರಾಮಫೋನ್. ಇದು ಇನ್ನಾದ್ರೂ ಈಗಲೂ ವರ್ಕ್ ಆಗುತ್ತೆ. ಬಾಗ್ಲೆಲ್ಲ ಮೊದ್ಲು ಏನಿತ್ತು, ಇದು ಅದೇ ಅದೇ ಸೈಜಲ್ಲಿ ಕಾಟ್. ಅವಾಗ ಈ ತರ ಇತ್ತು. ಇದು ಅತ್ತರ್ದಾನಿ ಅಂತ ಹೇಳಿ, ಅಂದ್ರೆ ಈ ಫ್ಯಾಮಿಲಿಗೆ ಏನಂದ್ರೆ ಅತ್ತರ್ ಅಂತ ಹೇಳ್ತಾರೆ. ಈಗ ನೀವು ಪರ್ಫ್ಯೂಮ್ ಅಂತ ಅತ್ತರ್ದಾನಿ ಅಂದ್ರೆ ಇದ್ರೊಳಗೆ ವೆರೈಟೀಸ್ ಆಫ್ ಇದು ವಾಸನೆ ಇರ್ತಕ್ಕಂಥ ಅತ್ತರ್ಗಳು ಇಟ್ಕೊಂಡು ಅಡ್ಡಾಡ್ತಿದ್ರು ಇವರು. ಒಂದೊಂದ್ ಸರ್ತಿ ಒಂದೊಂದು ವಾಸನೆ ಬರ್ತಕ್ಕಂಥ ಅತ್ತರ್ ಬಳಸಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಮುಂಡ್ರಗಿ ತಾಲೂಕು ಕಲ್ಕೇರಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಹಿಂಗೆ ಆನ್ ದ ವೇ ಹೋಗ್ತಾ ಇದ್ದೆ. ನನ್ನ ಹಿಂದೆ ಒಂದು ಯೂನಿಕ್ ಆಗಿ ಇರೋಂಥ ಮನೆ ಕಾಣಿಸ್ತದೆ. ನೋಡಿ, ನಿಮ್ಗೆ ಯೂನಿಕ್ ಆಗಿ ಅನಿಸ್ತಾ ಇಲ್ವಾ? ನನಗಂತೂ ಯೂನಿಕ್ ಆಗಿ ಅನಿಸ್ತಾ ಇದೆ. ಒಂಥರ ಏನು ಹಳೆ ಕಾಲದ ಮನೆ ಥರ ಅನಿಸಿದ್ರು ಕೂಡ ಹೊಸ ಟಚ್ ಇದೆ ಅದಕ್ಕೆ, ಆ ಮನೆಗೆ. ಸೊ ಹಂಗಾಗಿ ಒಳಗಡೆ ಯಾರಿದ್ದಾರೆ ಅಂತ ಕೇಳೋಣ, ಮಾತಾಡ್ಸೋಣ ಒಳಗಡೆ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನನಗೂ ಇನ್ನೂ ಒಳಗಡೆ ಹೋಗಿಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ, ಮಾತಾಡ್ಸೋಣ. ಯಾರಾದರೂ ಇದ್ದಾರಾ, ಏನು ಕತೆ ಈ ಮನೆಯದು ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಎಲ್ರಿಗೂ, ಬನ್ನಿ ಹೋಗೋಣ. ನೋಡಿ, ಹಳೆ ಕಾಲದ್ದು ಬಾಗಿಲಿದೆ. ಇದು ಆ್ಯಕ್ಚುಲಿ ತುಂಬ ಹಳೇದು ಅನಿಸುತ್ತಾ ಇದೆ. ಮುಂದ್ಗಡೆ ಒಂದು ಮರ ಇದೆ, ಸೊ ಅದು ಕಟ್ ಮಾಡಿದ್ದಾರೆ, ಒಣಗೋಗಿದೆ. ಒಳಗಡೆ ಬಂದರೆ ನಿಮಗೆ ಎಂಟ್ರಿ. ಅಯ್ಯೋ, 2 ನಾಯಿಗಳು ಬೇರೆ ಇದ್ದಾವೆ, ಸ್ವಲ್ಪ ಹುಷಾರಾಗಿ. ನಾವು ಇದಾದ್ಮೇಲೆ ಸೀದಾ ಒಳಗಡೆ ಹೋಗಿ ಅವ್ರ ಮೇಡಮ್ ಅವ್ರ ಹತ್ರ ಪರ್ಮಿಷನ್ ಕೇಳ್ತಾ ಇದ್ವಿ, ಮನೆ ಓನರ್ ಹತ್ರ. ಬಟ್ ಆದರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ವಿ, ಅದು ರೆಕಾರ್ಡಿಂಗ್ ಆಗಿಲ್ಲ ನಮ್ಮ ದುರಾದೃಷ್ಟಕ್ಕೆ. ಬಟ್ ಆದರೂ ಸೀದಾ ಒಳಗಡೆ ಹೋಗೋಣ ಅಂತಂದು ಸೀದಾ ಒಳಗಡೆ ಹೋಗ್ತಾ ಇದ್ವಿ. ಅವರು ಮನೆ ಓನರ್ ಗಾಯತ್ರಿ ಮೇಡಮ್ ಅವ್ರು ಈಗ ನಮ್ಮನ್ನು ಕರಿತಾ ಇದ್ದಾರೆ. ಹೊರಗಡೆ ಯಾಕೆ ನಿಂತು ನಾನು ಹೊರಗಡೆ ಮನೆ ತೋರಿಸಿಲ್ಲ ಅಂತಂದರೆ, ಹೊರಗಡೆ ನಾಯಿಗಳು ಬೊಗಳ್ತಾ ಇದ್ವು, ಅಷ್ಟೊಂದು ಬೊಗಳ್ತಾ ಇದ್ವು. ಹಂಗಾಗಿ ಡಿಸ್ಟರ್ಬೆನ್ಸ್ ಇತ್ತಲ್ಲ ಅಂತಂದು ಸೀದಾ ಮೇಡಮ್ ಅವ್ರು ಕರ್ಕೊಂಡು ಒಳಗಡೆ ಮನೆ ನೋಡೋಕೆ ಹೋಗ್ತಾ ಇದ್ವಿ. ಬನ್ನಿ ಒಳಗಡೆ ಹೋಗೋಣ ಸೀದಾ ಈಗ. ಫಸ್ಟ್ ಒಳಗಡೆ ನೋಡ್ಬಿಡ. ಬರ್ಬೋದಲ್ಲ ಮೇಡಮ್? ಹಾಂ, ಬರ್ಬೋದು. ಏನು ಸೈಜಲ್ಲಿದೆ ಮೇಡಮ್ ಇದು ಮನೆ? ಇದು 7 ಗುಂಟೆ. 7 ಗುಂಟೆಯಲ್ಲಿದೆ. 7 ಗುಂಟೆ. ಏನು ಮೇಡಮ್ ಇದು ಎಷ್ಟು ವರ್ಷ ಆಯ್ತು ಹೇಳಿ ಮೇಡಮ್ ಇದು ಮನೆ? ಇದು ಮನೆ ಕಟ್ಟಿರೋದು 6-7 ವರ್ಷ. ಹಾಂ ಮೇಡಮ್. ಬಟ್ ಇದೆಲ್ಲ ಕಟ್ಟಿಗೆ ಕಂಬಗಳೆಲ್ಲ ಸುಮಾರು 200 ವರ್ಷದ್ದು. ಮೇನ್ ಡೋರಿಂದ ಹಿಡಿದು ಓಕೆ, ಇಲ್ಲಿರೋ ಎಲ್ಲ ಸಾಮಾನುಗಳೆಲ್ಲ ಸುಮಾರು 200 ವರ್ಷ. ಸುಮಾರು 200 ವರ್ಷ ಅಂದ್ರೆ ಇದು ಹಳೆ ಮನೆ ಇತ್ತ ಮೇಡಮ್? ಇಲ್ಲ, ಇದು ನನ್ನ ತವ್ರ ಮನೆ ಕಂಪ್ಲಿ. ಓಕೆ. ನನಗೆ ಬಂದಿರತಕ್ಕಂಥ ಭಾಗದ ಮನೆಗೆ ಆ ಕಡೆ ಅದು ನಮ್ದು ಚೆಟ್ಟಿಯಾರ್ ಫ್ಯಾಮಿಲಿ ಅಂತ. ಹಾಂ ಮೇಡಮ್. ಅಲ್ಲಿ ನನ್ನ ಭಾಗಕ್ಕೆ ಬಂದಂತ ಮನೆ ಮಡಗಿ ಮನೆ ಅಂತ ಹೇಳ್ತಾರಲ್ಲ, ಅದು ಬಿದ್ದಾಗ ಅಲ್ಲಿರೋ ಸಾಮಾನುಗಳನ್ನೆಲ್ಲ ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಓಕೆ. ಹೊರಗಡೆ ಬಂಕ ಅಂತ ಏನಂತೀವಲ್ಲ, ಅದು ಮಾತ್ರ ಪ್ರಾಪರ್ ಸೈಜ್. ಅದು ಕರೆಕ್ಟಾಗಿ ಅಲ್ಲಿ ಏನು ಬಿಚ್ಕೊಂಬಂದ್ವಲ್ಲ ಅದನ್ನೇ ಅಲ್ಲಿ ಹಾಕಿರೋದು. ಬಿಟ್ರೆ ಉಳಿದದ್ದೆಲ್ಲ ಸಾಮಾನುಗಳನ್ನ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡ್ತಾ ಬಂದಿರೋ. ಓಕೆ. ಬಟ್ ಏನು ಒಂಥರ ಆಂಟಿಕ್ ಮನೆ ತರ ಫಿಕ್ಸ್ ಮಾಡಿದ್ದೀರಾ? ಆಕ್ಚುಲಿ ಇಲ್ಲ, ಆಂಟಿಕ್ ಅಂತ ಇಲ್ಲ, ಸಾಮಾನಿದೆ ಅಂತ ಮನೆ ಕಟ್ಟಿರೋದು. ಸಾಮಾನಿದೆ ಅಂತ? ಸಾಮಾನಿದೆ. ಇದನ್ನ ಏನ್ ಮಾಡೋದು ಅಂತ ಹೇಳಿ ವಿಚಾರ ಮಾಡಿದಾಗ, ಇದಕ್ಕೆ ಯಾರು ಆರ್ಕಿಟೆಕ್ಟ್ ಇಲ್ಲ, ಯಾರು ಇಂಜಿನಿಯರ್ ಇಲ್ಲ, ಯಾರು ಪ್ಲಾನ್ ಹೇಳ್ದವ್ರಿಲ್ಲ. ಇಲ್ಲೇ ಲೋಕಲ್ ಗೌಂಡಿಗಳು ಅಂತ ಹೇಳ್ತಾರಲ್ಲ, ಅವ್ರು ಬರೋರು ಬೆಳಗ್ಗೆ ನಿಂತ್ಕೊಂಡು ನಾನು ಹಿಂಗೆ ಕಟ್ರಿ ಹಿಂಗೆ ಇಡ್ರಿ ಅಂತ ಹೇಳೋದು. ಬಿಟ್ರೆ ಅವ್ರು ಇಡ್ತಾ ಹೋಗಿರೋದು ಬಿಟ್ರೆ ಮತ್ತೇನು ಸ್ಪೆಷಲ್ ಇಲ್ಲ. ಈ ಮನೆಗೆ ನೀವೇ ಇಂಜಿನಿಯರ್ ಸದ್ಯಕ್ಕೆ? ಹಾಂ. ಏನು ವರ್ಕ್ ಮಾಡೋದು ಮೇಡಮ್ ತಾವು? ಸದ್ಯಕ್ಕೆ ಹೌಸ್ ವೈಫೇ. ನಮ್ದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಮಕ್ಕಳದ್ದು ನವೋದಯ ಕೋಚಿಂಗ್ ಅಂತ, ಚಿಕ್ಕ ಮಕ್ಕಳದ್ದು ಏನಿದೆಲ್ಲ ರೆಸಿಡೆನ್ಷಿಯಲ್. ಇಲ್ಲೇ 3.5 ಎಕರೆ ಇದೆ ಜಾಗ ಇಲ್ಲಿ. ಇದೆಲ್ಲ ತಂಜಾವೂರು ಪೇಂಟಿಂಗ್ ಅಂತ ಹೇಳ್ತಾರೆ, ಒರಿಜಿನಲ್ ತಂಜಾವೂರು ಪೇಂಟಿಂಗ್. ಇದೆಲ್ಲ ಗೋಲ್ಡ್ ಕೋಟೆಡ್ ಅಂತ ಏನು ಹೇಳ್ತಾರಲ್ಲ. ಇಂದ್ರ ತಾನೇ? ಹೌದು. ಓಕೆ. ಇಲ್ಲಿ ಮಹಿಷಾಸುರ, ಚಾಮುಂಡೇಶ್ವರಿ. ಹೌದು. ಇದು ಒಂದು ರೂಮ್ ಇದೆ. ಇದು ಏನು ಮೇಡಮ್ ಎಷ್ಟು ಚಿಕ್ಕದಾಗಿ ಕಟ್ಟಿದ್ದೀರಾ? ಬಾಗಿಲೆಲ್ಲ ಮೊದಲು ಏನಿತ್ತು, ಇದು ಅದೇ ಅದೇ ಸೈಜಲ್ಲಿ ಕಾಟ್. ಅವಾಗ ಈ ಥರ ಇತ್ತು ಮೊದಲಿದ್ದದ್ದು, ಇದೇ ಥರ ಕಂಬ, ಇಲ್ಲಿ ಮೇಲ್ಗಡೆ ಹತ್ತಿ ಹೋಗೋದು. ಒಂದು ಚಾಮ್ರ ಇದ್ದಂಥ ಕಾನ್ಸೆಪ್ಟ್ ಇತ್ತು ಅವಾಗ ನಮ್ಮ ತಾತ ಅವ್ರ ಟೈಮಲ್ಲಿ. ಹಗ್ಗ ಕಟ್ಟಿ ಎಳಿತಿದ್ರಲ್ಲ, ಅದ್ರಲ್ಲಿ ಆಚೆ ಇದೆ. ಆ ಥರದ್ದಲ್ಲೇ ನಾನು ಅದನ್ನು ತಂದು
ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಬೆಡ್ ಈ ಥರ ನೀಟಾಗಿ ಸೆಟ್ ಮಾಡಿದ್ದಾರೆ. ಹಾಂ, ಇದು ಅದೇ ಥರ ಸ್ಟೆಪ್. ಈಗೆಲ್ಲ ಒಂಥರ ಹೊಸ ಕಾಟ್ ಎಲ್ಲ ಹಾಂ ಬರುತ್ತೆ. ಅದೇ ಹೇಳಿದ್ನಲ್ಲ, ಮನೇಲಿ ಸಾಮಾನಿದೆ ಅಂತ ಒಂದು ಸ್ವಲ್ಪ ಮಾಡಿದೆ. ಬಟ್ ತುಂಬ ಇಷ್ಟ ಆಯ್ತು ಮೇಡಮ್. ನಾವು ಬರ್ತಿರ್ಬೇಕಾದ್ರೆ ರೋಡಲ್ಲಿ ಭಾಳ ಅದ್ಭುತವಾಗಿ ಕಾಣಿಸ್ತು ನಿಮ್ಮ ಮನೆ. ನಂಗೆ ಅದೇ ಖುಷಿ ಆಯ್ತು ಆ್ಯಕ್ಚುಲಿ ಮನೆ ನೋಡಿದ ತಕ್ಷಣ. ಮೇಡಮ್ ಇಲ್ಲಿ ಮಿಲಿಟರಿ ಯಾರ್ದೋ ಫೋಟೋ ಐತೆ, ಅದು ನಮ್ಮ ಯಜಮಾನ್ರು. ನನ್ನ ಮಗ ಆರ್ಮಿಯಲ್ಲಿ ಕ್ಯಾಪ್ಟನ್ ಇದ್ದಾನೆ ಪ್ರೆಸೆಂಟ್ ಶ್ರೀನಗರಲ್ಲಿ. ಓಕೆ, ಶ್ರೀನಗರಲ್ಲಿ ಇದ್ದಾನೆ, ಪೋಸ್ಟಿಂಗ್ ಅಲ್ಲಿದೆ. ಅದು ಮಗಳು ಮಯೂರಿ ಮೇಟಿ ಅಂತ. ಈಗ ಶಿವಮೊಗ್ಗ ಮಾನಸದಲ್ಲಿ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಾರೆ. ಅವ್ನು ಪಾಸ್ಔಟ್ ಆದಾಗ ಅದು ಮಾಡ್ತಾರಲ್ಲ ಫಂಕ್ಷನ್, ಅವಾಗಿಂದ. ಇವೆಲ್ಲ ಹಳೆ ಎಲ್ಲ ಅವಾಗ ಹಳೇದು. ಇವು ಏನೇನು ವಸ್ತುಗಳು ಮೇಡಮ್ ಇವು? ಸರ್ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಅವೆಲ್ಲ ಆಟಿಕೆ ಸಾಮಾನು ಇರಬೇಕು ಅಂತ. ಅಂದರೆ ಅವಾಗ ಫ್ಯಾಮ್ಲಿಲಿ ಹೊರಗೆ ಹೋಗ್ತಿರ್ಲಿಲ್ಲ. ಈಗ ಹೆಂಗೆ ನೀವು ಸ್ಟೀಲು ಅಥವಾ ಏನೋ ಆಟಕ್ಕೆ ಸಾಮಾನು ಇರುತ್ತಲ್ಲ, ಅದರ ಬದಲಾಗಿ ಅವಾಗ ಹಿತ್ತಾಳೆ ಸಾಮಾನನ್ನು ಆಟಿಕೆ ಸಾಮಾನಾಗಿ ಬಳಸ್ತಾ ಇದ್ದೆ. ಅದಕ್ಕೋಸ್ಕರ ಅವಾಗಿನ ಸಾಮಾನುಗಳನ್ನ ಇದ್ವಾ ಮೇಡಮ್ ಅವೆಲ್ಲ ನಿಮ್ಮ ಮನೆಯಲ್ಲಿ? ಹಾಂ, ಅವೆಲ್ಲ ಮನೇಲಿದ್ದು. ಓಕೆ, ಇದರಲ್ಲಿ ಯಾವುದೂ ಹೊರಗಡೆಯಿಂದ ತಂದಿರೋದಿಲ್ಲ, ಎಲ್ಲ ಫ್ಯಾಮಿಲಿ ಇದೆ ಸಾಮಾನುಗಳು. ಹಳೆ ಬಹುಶಃ ಅದೇನಿದೆ ಅಲ್ಲ, ಅದು ಅವಾಗಿನ ಕಾಲದಲ್ಲಿ ನಾವೇನಂತೀವಿ ಡ್ರಿಂಕ್ಸ್ ಏನಾದರೂ ಇರಬಹುದು ಅಂತ ಅಂದಾಜು. ಯಾಕಂದರೆ ಬಹಳಷ್ಟು ಸಾಮಾನುಗಳಿಗೆ ದಾಖಲೆ ಇರೋದೇ ಇಲ್ಲಲ್ಲ, ಅದು ಮನೇಲಿ ಬಿದ್ದಿದ್ದು. ಹಾಗಾಗಿ ಬಹುಶಃ ವಿ ಗೆಸ್ ಇರಬೇಕು ಅಂತ ಹೇಳಿ. ಬಟ್ ಇದೇನಾದ್ರು ವಾಸ್ತು ಆ ಥರ ಇದೆಯಾ ಮೇಡಮ್? ಇಲ್ಲ, ನಾನು ವಾಸ್ತು ದೇವರು, ಹೀಗಾಗಿ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ. ವಾಸ್ತು ಬಗ್ಗೆ ನಂಗೆ ಗೊತ್ತಿಲ್ಲ. ನಾವು ಹೇಳಿದ್ವಲ್ಲ, ಹಾಗೆ ಕಟ್ತಾ ಹೋಗಿರೋದು ಮನೆ ಇದು ಅಷ್ಟೇ. ನಿಮ್ಮ ಯೂಸ್ಗೆ ಹೆಂಗೆ ಬೇಕು ನನಗೆ ಒಂದು ಸಿಟ್ಔಟ್ ಅಂತ ಬೇಕಿತ್ತು, ಒಂದು ಪ್ರೈವೇಸಿ ಬೇಕಾಗಿತ್ತು, ಮತ್ತು ಇದರಲ್ಲಿ ಒಂದು ಬಂಕಕ್ಕೆ ನಮ್ಗೆ ಯಾವಾಗಲೂ 2 ಕೋಣೆ ಬೇಕಾಗಿತ್ತು. ಸೊ ಅದಕ್ಕಂತ ಅದನ್ನು ಕಟ್ಟಿರೋದು. ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. ಓಕೆ, ಬಿಟ್ಟರೆ ಇದರಲ್ಲಿ ಯಾವುದು ಇದಿಲ್ಲ. ಬಟ್ ಹೊಸ ಕಟ್ಟಿಗೆಗಳನ್ನ ಯೂಸ್ ಮಾಡಿದ್ರ ಮೇಡಮ್ ಇದರಲ್ಲಿ? ಇಲ್ಲ, ಎಲ್ಲ ಹಳೇದು. ಎಲ್ಲ ಹಳೆ ಕಟ್ಟಿಗೆ? ಎಲ್ಲ ಹಳೇದು. ಇದು ಓನ್ಲಿ ಈ ಫರ್ನಿಚರ್ಸ್ ಮಾತ್ರ. ಅದು ಈ ಫರ್ನಿಚರ್ ಅಲ್ಲಿ ಬೇವಿನ ಕಟ್ಟಿಗೆದಿದು. ಈ ಮನೆಯಲ್ಲಿ ತೇಗ ಯಾವುದು ಬಳಸಿಲ್ಲ, ಟೀಕ್ ಬಳಸಿಲ್ಲ. ಅದೇ ಕಡಿಮೆ ಬಜೆಟ್ ಅಲ್ಲಿ ರೆಡಿ ಆಗಿರ್ತಕ್ಕಂಥ ಮನೆ ಇದು. ಸ್ನೇಹಿತರೆ ನೋಡ್ತಿರ್ಬೋದು, ತುಂಬಾ ಅದ್ಭುತವಾಗಿ ಕಟ್ಟಿಸಿದ್ರ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಗಾಯತ್ರಿ ಮೇಟಿ ಅಂತ. ಗಾಯತ್ರಿ ಮೇಟಿ ಅಂತಂದು ಮೇಡಮ್. ಇವೆಲ್ಲ ಪದಕಗಳು ಮಗ? ಇದು ನನ್ನ ಮಗಂದು, ಆರ್ಮಿಯಲ್ಲಿ ಆತ ಗೆದ್ದಿರ್ತಕ್ಕಂಥ ಮೆಡ್ಲ್ಗಳು. ಇಷ್ಟೊಂದು ಮೆಡ್ಲ್ಗಳ ಮೇಡಮ್? ಹಾಂ, ಸ್ಪೋರ್ಟ್ಸ್ ಇದ್ದಾನೆ, ಮ್ಯಾರಥಾನಲ್ಲಿದ್ದಾನೆ. ಹಾಂ ಮೇಡಮ್. ಸೊ ಇವೆಲ್ಲ ಪೆಟ್ಟಿಗೆಗಳು. ಅವಾಗೆಲ್ಲ ನೀವೇನು ಆರ್ನಮೆಂಟ್ಸ್, ಜ್ಯುವೆಲ್ರಿ ಇಡ್ತಕ್ಕಂಥ ಪೆಟ್ಟಿಗೆಗಳು. ಹಾಂ ಮೇಡಮ್. ಬಹುಶಃ ಆವಾಗಿನ ಟೈಮಲ್ಲಿ ಸ್ಟೀಲ್ ಬಳಕೆ ಬದಲು ಈ ಇನ್ನೊಂದು ಏನಾಗ್ತಿತ್ತು ಅಂದರೆ, ದಣಿ ಮನೇಲಿ ಹೊರಗಡೆ ಏನು ಬರ್ತಾ ಇದ್ರಲ್ಲ ಜನ. ನಮ್ಮ ಮನೇಲಿ ಯಾವಾಗಲೂ ಬೆಳ್ಳಿ ತಟ್ಟೆ, ಬೆಳ್ಳೆ ಗ್ಲಾಸೇ ಯೂಸ್ ಮಾಡ್ತಾ ಇದ್ದದ್ದು. ಹೊರಗಡೆಯಿಂದ ನೀವು ಮುಟ್ಬೋದಲ್ಲ? ಹಾಂ, ಮುಟ್ಬೋದು ಸರ್. ಅವರಿಗೆ ಬಳಸ್ಲಿಕ್ಕೆ ಅಂತ ಏನಾದರೂ ಇಟ್ಟಿರಬಹುದೇನೋ. ಅಂದರೆ ಉಪ್ಪಿಡ್ಲಿಕ್ಕೆ ಅಥವಾ ಅವರಿಗೆ ತಟ್ಟೆ ಬಳಸ್ಲಿಕ್ಕೆ. ಅವಾಗೆಲ್ಲ ಅನ್ನ ಎಲ್ಲ ಬಳಸ್ಬೇಕಾದಾಗ ಬಹುಶಃ ಕಟ್ಟಿಗೆ ಬಳಸ್ತಿದ್ರೇನೋ. ಅಂದರೆ ಅಲ್ಲಿ ಸ್ಪರ್ಶ ಮಾಡೋದಿಲ್ಲ ಅಂತ, ಬೇರೆಯವ್ರಿಗೆ ಹಾಕಿ ತಟ್ಟೆನ ನಾವು ಒಳಗೆ ತೊಗೊಂಡೋಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅವಾಗಿತ್ತು. ಸೊ ಹಂಗಾಗಿ ನಮಗೆ ಬಂದ ತಕ್ಷಣ ಏನಂತ ಹೇಳಿದ್ರೆ, ನಾವು ಒಳಗಡೆ ಬಳಸ್ತಾ ಇರಲಿಲ್ಲ, ಅವ್ರಿಗಂತ ಸ್ಪೆಷಲ್ ಆಗಿ ಇಟ್ಟಿರ್ತಿದ್ರೇನೋ. ಬಹುಶಃ ಅದು ಇರಬೇಕು ಅಂತ. ಇದೆಲ್ಲ ಜ್ಯುವೆಲ್ರಿ ಬಾಕ್ಸ್. ಅದು ಮಾತ್ರ ಬೆಳ್ಳಿದದು. ಬಟ್ ನಾನು ಅದು ಹೆಂಗಿದೆ ಹಂಗೆ ಇಟ್ಟಿದ್ದೀನಿ, ಕ್ಲೀನ್ ಮಾಡಿಲ್ಲ. ಅದು ಹೆವಿ ಜರ್ಮನ್ ಬೆಳ್ಳಿ ಅಂತ ಏನು ಹೇಳ್ತಾರಲ್ಲ ಇದು ಮೇಡಮ್? ಹೌದು. ಓ, ಅಂದರೆ ಇದು ಮುಟ್ಬೋದಲ್ಲ ಮೇಡಮ್? ಬಟ್ ಈಗ ಇದು ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಈಗ ಕಾಸ್ಟ್ಲಿ ಇದೆ, ಬಟ್ ಅದನ್ನ ಕ್ಲೀನ್ ಮಾಡಿಸ್ಬೋದಾಗಿತ್ತೇನೋ. ಬಟ್ ನಂಗೆ ಅದು ಹ್ಯಾಸ್ ಇಟ್ ಈಸ್ ಹೆಂಗಿದೆ ಅಲ್ಲ ಅದೇ ಥರ. ಓಕೆ, ನೋಡಿ ಸ್ನೇಹಿತರೆ, ಇದು ಬೆಳ್ಳಿದಂತೆ ಆ್ಯಕ್ಚುಲಿ. ಜ್ಯುವೆಲರಿ ಬಾಕ್ಸೇ ಬೆಳ್ಳಿದು. ಜರ್ಮನ್ ಬೆಳ್ಳಿ ಅಂತ ಅವಾಗ ತುಂಬ ಬಳಕೆ ಮಾಡ್ತಾ ಇದ್ದೆ. ಹಾಂ ಮೇಡಮ್. ಆ ಬೆಳ್ಳಿ ಇದು. ಮ್ಯೂಸಿಯಂ ನೋಡ್ದಂಗೆ ಆಯ್ತು ನಿಮ್ಮ ಮನೆಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸುಮಾರು ಅದಾಯ್ತು. ಬಟ್ ನಿಮಗೆ ಈ ಥರದ ಹಳೆ ಕಾಲದ ವಸ್ತುಗಳನ್ನೆಲ್ಲ ಶೇಖರಣೆ ಮಾಡಿ ಇಡೋದು ಒಂದು ಹವ್ಯಾಸ? ಇಲ್ಲ, ಐ ಆಮ್ ವೆರಿ ಬ್ಯಾಡ್ ಅದರೊಳಗೆ. ಹಾಂ ಮೇಡಮ್. ನನಗೆ ಹೊರಗಡೆಯಿಂದ ತಂದು ಇಟ್ಟು ಅದಕ್ಕೆ ಮೇಂಟೆನೆನ್ಸ್ಗರ ನನ್ನ ಟೈಮ್ ವೇಸ್ಟ್ ಮಾಡೋದಂತೂ ನನ್ನ ಪರ್ಸ್ನಾಲಿಟಿ ಇರಲಿಲ್ಲ. ಓಕೆ, ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ನಿಮ್ಮ ಮನೇಲಿ ಈ ಪೆಟಾರಿ ಅಂತ ಇರುತ್ತಲ್ಲ, ಇದ್ರೊಳಗೆ ತುಂಬಿದ್ರು. ನಾನು ತೆಗೆದಾಗ ಇವೆಲ್ಲ ಸಾಮಾನು ಅದರಲ್ಲಿ ಸಿಕ್ಕಿರೋದು. ಅದನ್ನ ತಗೊಂಡು ನಾನು ಇಲ್ಲೆಲ್ಲ ಈ ತರ ಡಿಸ್ಪ್ಲೇ ಮಾಡಿರೋದು, ಡೆಕೋರೇಟ್ ಮಾಡಿರೋದು. ಇದೆಲ್ಲ ಇದು ಹಳೇದೆ. ಇದು ಹಳೆ ಪೆಟ್ಟಿಗೆ? ಇದು ಹಳೆ ಪೆಟ್ಟಿಗೆ. ಅವೆಲ್ಲ ಹಳೆ ಖಾತೆ ಪುಸ್ತಕಗಳು ಅಂತ ಹೇಳ್ತಾರಲ್ಲ, ಆ ಥರ. ಹಾಂ, ನೋಡ್ಬೋದು. ಅವಾಗ ಬಹುಶಃ ಇವರು ಏನಂತೀರಿ, ಬಿಸ್ನೆಸ್ ಬಡ್ಡಿ ವ್ಯವಹಾರಸ್ಥರು ಇರ್ಬೋದು ಅವಾಗಿನ ಟೈಮಲ್ಲಿ. ತಾತ ಮುತ್ತ. ಬಟ್ ಅವೆಲ್ಲ ಹಂಗೆ ಇದ್ವಾ ಮೇಡಮ್ ನಿಮ್ಮ ಮನೇಲಿ? ಅದೆಲ್ಲ ಹಂಗೆ ಇತ್ತು ಅವಾಗಿನ ಟೈಮಲ್ಲಿ. ಕೈಯಿಂದ ಮಾಡಿರ್ತಕ್ಕಂಥ ಪೇಪರ್ಗಳು. ಓಕೆ, ಇವೆಲ್ಲ ಕೈಯಿಂದ ಮಾಡಿರೋದ ಮೇಡಮ್? ಅವಾಗೆಲ್ಲ ನಿಮಗೆ ಪೇಪರ್ಗಳೆಲ್ಲ ಅವಾಗ ಮಾಡ್ತಾ ಇದ್ರಲ್ಲ. ಓಕೆ, ತುಂಬ ಹುಷಾರಾಗಿ ತೆಗಿಬೇಕು ಆ್ಯಕ್ಚುಲಿ ಇದು.
ಸೊ ಇದು ನೋಡ್ತಿರ್ಬೋದು ಹಳೆಗನ್ನಡ ಅಕ್ಷರಗಳೆಲ್ಲ ಬರ್ದಿದೆ ಬಹುಶಃ ಅವತ್ತಿನ ಡೈರಿ ಅಂತ ಹೇಳ್ತಿರಲ್ಲ ಅದೇ ಇರಬಹುದು. ಅದು ಇರ್ಬೋದು. ನಮ್ಗೆ ಅರ್ಥನೇ ಆಗಲ್ಲ ಮೇಡಮ್ ಇದರಲ್ಲಿರೋ ಕನ್ನಡಗಳೆಲ್ಲ. ಬಹುಶಃ ಎಷ್ಟೊಂದು ಸುಮಾರು 1800 ಇಸ್ವಿಯಿಂದನೂ ನಮ್ಮ ಹತ್ರ ಇದಿದೆ ಡಾಕ್ಯುಮೆಂಟ್ಸ್. ಅಂದ್ರೆ ಇವರು ವ್ಯಾಪಾರ ಮಾಡ್ತಾ ಇದ್ದದ್ರ ಬಗ್ಗೆ. 1820ನೇ ಇಸ್ವಿಯಿಂದನೂ ಕೂಡ ದಾಖಲೆಗಳಿದ್ದಾವೆ. ಇವರು ವ್ಯಾಪಾರಸ್ಥರು. ಇನ್ನ ಇದೆ ಹೇಳಿದ್ನಲ್ಲ, ವ್ಯಾಪಾರಸ್ಥರು ಮಾಡ್ತಾ ಇದ್ರು. ಡೈಮಂಡ್ ಮರ್ಚೆಂಟ್ಸ್ ಇದ್ರು ಇವರು. ಡೈಮಂಡ್ ಮರ್ಚೆಂಟ್ಸ್, ಚೆಟ್ಟಿಯಾರ್ ಡೈಮಂಡ್ ಮರ್ಚೆಂಟ್ಸ್. ಇದು ಎಲ್ಲ ಏನು ಕೆತ್ತನೆ ಇದೆಲ್ಲ ಇದು ಆಲ್ಮೋಸ್ಟ್ ತಮಿಳ್ನಾಡ್ದಿದೆ. ಇದರಲ್ಲಿ ಚೆಟ್ಟಿಯಾರ್ ಅಂತ ಮೊದಲು ಫ್ಯಾಮಿಲಿ, ಬಹುಶಃ ತಮಿಳ್ನಾಡು. ಇದು ಆಮೇಲೆ ಕೃಷ್ಣದೇವರಾಯನ ಕಾಲದಲ್ಲಿ ಈ ಕಡೆ ಬಂದಿರೋದು ಇವರು. ಇದು ಈ ಫ್ಯಾಮಿಲಿಯವರು. ನಿಮ್ಮ ಫ್ಯಾಮಿಲಿಯವರು? ಅವ್ರು ಅಲ್ಲಿಂದ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಂದು, ಬಹುಶಃ ಈಗ ನಿಮಗೆ ಕಂಪ್ಲಿ ಅಂದ್ರೆ ಹಂಪೆಗೆ ಹತ್ರ ಅಲ್ಲ, ಹೌದು, ಕಾಮ್ಲಾಪುರ ಕಂಪ್ಲಿ ಇಲ್ಲಿ. ಹಿಂಗಾಗಿ ಅವ್ರು ಕಂಪ್ಲಿಲಿ ವಾಸ ಮಾಡಿರ್ಬೇಕು. ಇದು ನಮ್ಮ ಅಂದಾಜು. ನಾನು ಯಾವುದು ಇತಿಹಾಸಕ್ಕೆ ಅದಕ್ಲಿಕ್ಕೆ ಹೋಗಿಲ್ಲ. ಅಮ್ಮ ಮತ್ತೆ ಇದು ಹೇಳಿದ ಪ್ರಕಾರ, ಈ ಡಾಕ್ಯುಮೆಂಟ್ಸ್ ಪ್ರಕಾರ, ನನ್ನ ಪ್ರಾಪರ್ಟಿ ಲೆಕ್ಕದ ಪ್ರಕಾರ, ಅದ್ರ ಪ್ರಕಾರ. ಕಂಪ್ನಿಲಿ ಇನ್ನೂ ಆಸ್ತಿ ಇದೆಯಾ ಮೇಡಮ್ ನಿಮ್ದು? ಇಲ್ಲ, ಕಂಪ್ಲೀಲಿ ಇತ್ತು. ಇದೇನು ದೊಡ್ಡ ಮನೆ ಇತ್ತು. ಬಹುಶಃ ನಾನೀಗ ಒಂದು 6 months ಆಯ್ತು ಅದನ್ನ ಕೊಟ್ಟು ನಾನು ಅದೆಲ್ಲ ತಗೊಂಬಂದು ಇಲ್ಲಿ ಹಾಕೊಂಡೆ. ಇದು ಅತ್ತರ್ ಧಾನಿ ಅಂತ ಹೇಳಿ. ಅಂದ್ರೆ ಈ ಫ್ಯಾಮಿಲಿಗೆ ಏನಂದ್ರೆ ಅತ್ತರ್ ಅಂತ ಹೇಳ್ತಾರೆ. ಈಗ ನೀವು ಪರ್ಫ್ಯೂಮ್ ಅಂತ ಅತ್ತರ್ ದಾನಿ ಅಂದ್ರೆ ಇದರೊಳಗೆ ವೆರೈಟೀಸ್ ಆಫ್ ಇದು ವಾಸನೆ ಇರ್ತಕ್ಕಂಥ ಅತ್ತರ್ಗಳು ಇಟ್ಕೊಂಡು ಅಡ್ಡಾಡ್ತಿದ್ರು ಇವರು. ಓಕೆ. ಒಂದೊಂದ್ ಸರ್ತಿ ಒಂದೊಂದು ವಾಸನೆ ಬರ್ತಕ್ಕಂಥ ಅತ್ತರ್ ಬಳಸೋದು. ಇದನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ರ ಮೇಡಮ್? ಹೌದು. ಓಕೆ. ನೋಡಿ, ಇದಕ್ಕೆ ಒಂದು ಚಿಕ್ಕದಾಗಿರೋ ಕೀ ಬೇರೆ ಇದೆ. ಐ ಥಿಂಕ್ ಇದು ವರ್ಕ್ ಆಗ್ತಾ ಇಲ್ವಲ್ಲ? ಇಲ್ಲ, ವರ್ಕ್ ಆಗ್ತಿಲ್ಲ. ಲಾಕ್ ಆಗಿದೆ ಇದು ಆಲ್ರೆಡಿ. ಇದು ಒಂದು ಮಾತ್ರ ಸುಮಾರು ಹಳೆದು. ಇದು ವ್ಯಾಲ್ಯೂಯೇಬಲ್. ಇದು ಒಂದು ಸಮ್ ಸ್ಪೆಷಲ್ ಸ್ಟೋನ್. ಇದು ಇದು ಹೌದು, ಇದು ಕಲ್ಲಿದು. ಇದು ಅತಿ ವ್ಯಾಲ್ಯೂಯೇಬಲ್ ಸ್ಟೋನ್. ಇದು ಕೂಡ ಅದು ಕಲ್ಲು. ಅದು ಬಹುಶಃ ಇದರಿಂದ ಲಿಂಗು ಎಲ್ಲ ಮಾಡ್ತಾರಲ್ಲ ಆ ಥರದ್ದು. ಓಕೆ. ಇದು ಬಹುಶಃ ಬ್ರಿಟಿಷರ ಕಾಲದಲ್ಲಿ ಬಹಳಷ್ಟು ಬಳಸ್ತಂತ ಒಂದು ಟ್ರೇಡರ್ಸ್ ಮಾರ್ಕ್ ಅಂತಂದಿದೆ. ಐ ಥಿಂಕ್ ಹಿಂದಗಡೆ ನೋಡಿದ್ರೆ ನಿಮಗೆ ಗಡಿಯಾರ ಕಾಣ್ಬೋದು, ಬಟ್ ರನ್ ಇಲ್ಲ ಇದೆ ಅಷ್ಟೇ. ಬಟ್ ಇದು ಯಾವ್ದ್ರಿಂದ ಚಾವಿಯಿಂದ ಓಡ್ತಿತ್ತು ಬಹುಶಃ ನನ್ನ ಲೆಕ್ಕ. ಇದೇನೋ ಇತ್ತು ಅಂತ ಅನ್ಸುತ್ತೆ. ತಿರುಗಿಸಿದ್ರೆ ಆಗ್ತಿತ್ತೇನೋ, ಚಾವಿ ಆಗ್ತಿತ್ತು ಅನ್ಸುತ್ತೆ. ಬಟ್ ರನ್ ಆಗ್ತಾ ಇಲ್ಲ. ಸೊ ಇದು ಮನೆ ತುಂಬಾ ಅದ್ಭುತವಾಗಿ ಮೇಡಮ್ ಅವ್ರು ಅರೇಂಜ್ ಮಾಡಿದ್ದಾರೆ. ಅದೇ ನಮಗೆ ಖುಷಿ. ಆಕ್ಚುಲಿ ನೋಡಿದ ತಕ್ಷಣ ಒಂಥರ ಸಡನ್ ಆಗಿ ಒಂದು ಏನೋ ಯೂನಿಕ್ ಕಂಡ್ಬಿಡ್ತು ಇಂಥ ಹಳ್ಳಿಯಾಗ ಊರಲ್ಲಿ. ಈ ಫರ್ನಿಚರ್ಸ್ ಮಾತ್ರ ಅದು ಬೇವಿನ ಕಟ್ಟಿಗೆ. ಇದರಲ್ಲಿ ಯಾವುದು ಟೀಕ್ ಬಳಸಿಲ್ಲ. ಇದು ಪ್ರತಿಯೊಂದೂ ಬೇವಿನ ಕಟ್ಟಿಗೆ ತಗೊಂಬಂದು ಮಾಡಿಸಿರೋದು. ನೀವೇ ಮಾಡಿಸಿದ್ದು? ಹೌದು, ನಾವು ಮಾಡಿಸಿರೋದು. ಎಷ್ಟಾಯ್ತು ಮೇಡಮ್? ಐ ಥಿಂಕ್ ಮನೆ ಎಲ್ಲ ಸೇರಿದ್ರೆ ಒಂದು 36 to 37 lakhs ಆಗಿದೆ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ವಸ್ತುಗಳನ್ನೆಲ್ಲ ಮೇಡಮ್ ಅವರು ಸಂಗ್ರಹ ಮಾಡಿದ್ದಾರೆ. ಆ್ಯಕ್ಚುಲಿ ನಾವೇನೀಗ ಅಡಕತ್ರಿ ಅಂತೀವಲ್ಲ, ಅಡಕತ್ರಿ ಇದೆ ಅವಾಗಿನ ಕಾಲದ್ದು. ವರ್ಕ್ ಆಗ್ತಾ ಇಲ್ಲ ಇದು ಕೂಡ. ಬಹುಶಃ ಜಂಗ್ ಬಿದ್ದಿರ್ತದೆ ಅಲ್ಲ, ಜಂಗ್ ಆಗ್ಬಿಟ್ಟಿದೆ, ಸ್ಟ್ರಕ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇದನ್ನ ಹೆಂಗಿದ್ದು ಹಂಗೆ ಡಮ್. ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ? ಬಹುಶಃ ಕೊಬ್ಬರಿಗೆ ಇರೋದಿರ್ಬೇಕು. ಹೌದಲ್ಲ, ಕೊಬ್ಬರಿ ತುರಿಯಕ್ಕೆ. ತುರಿಯೋದು. ನಮ್ಮ ಆ ಕಂಪ್ಲಿ ಭಾಗದಾಗೆಲ್ಲ ತೆಂಗಿನ ಗಿಡ ಜಾಸ್ತಿ ಅಲ್ಲಿ ಬಳಕೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಈ ಸೌಟುಗಳ ತರ ಇದಾವೆ. ಏನಕ್ಕೆ ಯೂಸ್ ಮಾಡ್ತಿದ್ರು? ಆಟದ ಸಾಮಾನು ಇರ್ಬೇಕು ಅಂತ. ನಮ್ಮ ಚಿಕ್ಕ ಮಕ್ಕಳಿಗೆ ನೀವು ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಇಟ್ಟಿರ್ತಾರಲ್ಲ, ಬಹುಶಃ ಅವತ್ತಿನ ಟೈಮಲ್ಲಿ ಅವ್ರು ಅದನ್ನ ಯೂಸ್ ಮಾಡ್ತಾ ಇದ್ರು. ಈಗ ಇಲ್ಲಿದಾವಲ್ಲ ಇವೆಲ್ಲ ಚಂದನ್, ಇವೆಲ್ಲ ಗೊಂಬೆಗಳು, ಈ ತರದ್ದನ್ನೇ ಅವ್ರು ಯೂಸ್ ಮಾಡ್ತಾ ಇದ್ರು. ಅಲ್ಲ ನೋಡಿ ಮೇಡಮ್, ಆಕ್ಚುಲಿ ಈಗೆಲ್ಲ ನಾವು ಈ ತರದ ವಸ್ತುಗಳನ್ನ ಪ್ಲಾಸ್ಟಿಕ್ ತಗೊಂಡ್ಬಿಡ್ತೀವಿ. ನೀವು ಅಲ್ಲಿ ಶೋಕೇಸ್ ಅಲ್ಲಿ ನೋಡ್ಲಿಲ್ಲ, ಆ ಕಡೆ ಎಲ್ಲ ಇದಾವಲ್ಲ ಅವೆಲ್ಲ ಆಟಿಕೆ ಸಾಮಾನುಗಳು. ಟೋಟಲಿ ಅವು ಇವೆಲ್ಲ ಆಟಿಕೆ ಸಾಮಾನುಗಳು. ಸೂಪರ್. ಅಲ್ಲ, ಇವತ್ತು ನಾವು ಒರಿಜಿನಲ್ ಆಗಿ ಮನೆಗೆ ಊಟಕ್ಕೆ ಬಳಸ್ತಾ ಇಲ್ಲ ಈ ಕಂಚು ತಾಮ್ರಗಳನ್ನೆಲ್ಲ. ಬಟ್ ಅವಾಗ ಆಟಿಕೆ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಒಂಥರ ಯೂನಿಕ್ ವಿಷಯ. ಇದು ನೀವೇನ್ ಹೇಳಿದ್ರಲ್ಲ, ಅದು ಗಾಳಿ ಬೀಸೋದಿದೆ. ಇದಕ್ಕೆ ಹಗ್ಗ ಕಟ್ಟಿ ಮಂಚಕ್ಕೆ ಹಾಕ್ತಿದ್ರು. ಓಕೆ. ಒಬ್ರು ಹಿಂಗ್ ದಾರದಿಂದ ಹಿಂಗ್ ಹೇಳಿದ್ರೆ ಗಾಳಿ ಬರ್ತಾ ಇತ್ತು. ಆ ಚಾಮ್ರ ಅಂತ ಹೇಳ್ತಿರಲ್ಲ ಅದದ್ದು. ಅಂದ್ರೆ ನಿಮ್ಮ ತಾತ ಅವ್ರ ಅಷ್ಟು ಶ್ರೀಮಂತರು ಇರ್ಬೋದು ಐ ಥಿಂಕ್. ಅಂದ್ರೆ ಇವರು ದಣಿ ಫ್ಯಾಮಿಲಿನೇ ಅಂತ. ಇವೆಲ್ಲ ಕಟ್ಟಿಗೆದ ಮೇಡಮ್ ಇದು? ಅದೆಲ್ಲ ಕಟ್ಟಿಗೆ. ಈಗ ಇದೆಲ್ಲ ನಿಮ್ಗೆ ಇದು ಬಂಗಾರದ ಸಾಮಾನು, ಇದೆಲ್ಲ ಒರಿಜಿನಲ್ ಗೋಲ್ಡ್ ಐತಿ. ಈಗ ಬೆಳ್ಳಿ ಸಾಮಾನು ಅದನ್ನೆಲ್ಲ ಹಾಕಿ ಆಟ ಆಡ್ತಾ ಇದ್ರು ಅವಾಗ. ಈಗೆಲ್ಲ ರೇಷ್ಮೆ ಸೀರೆಗಳು ಮುಟ್ಬೋದು. ಇದೆಲ್ಲ ಬಾಜು, ಕಾಲ್ಗೆಜ್ಜೆ, ಇದೆಲ್ಲ ಬೆಳ್ಳಿ ಸಾಮಾನು. ಹೌದು, ಬೆಳ್ಳಿ. ನೋಡಿ ಸ್ನೇಹಿತರೆ, ಅವಾಗ ಮಕ್ಕಳ ಆಟ ಆಡೋಂಥ ವಸ್ತುಗಳಿಗೆ ಕೂಡ ಗೊಂಬೆಗಳಿಗೆ ಈ ಬೆಳ್ಳಿ ಜ್ಯುವೆಲರಿ ಎಲ್ಲ ಯೂಸ್ ಮಾಡ್ತಿದ್ರಂತೆ. ನೋಡಿ, ಇದೆಲ್ಲ ಬಂಗಾರ ಅಂತೆ. ಸೀರಿಯಸ್ಲಿ ಮೇಡಮ್ ಅವ್ರು ಹೇಳಿದ್ಮೇಲೆ ನಂಗೆ ಒಂಥರ ಶಾಕ್ ಆಗ್ಬಿಡ್ತೀವಿ. ಹೇಗಿದೆ ಸೂಪರ್. ಇದು ಕಟ್ಟಿಗೆ ಯಾವ್ದು ಇರ್ಬೋದು ಮೇಡಮ್? ಇದು ಕರಿಮತ್ತೆ ಅಂತ ಹೇಳ್ತಾರೆ. ಕರಿಮತ್ತೆ. ಅದು ವೆಯ್ಟ್ ಇರ್ತದೆ. ಆಮೇಲೆ ಆಕಾರ ಗೊಂಬೆಗಳು ಮಾಡ್ಲಿಕ್ಕೆ ಈಸಿ. ಇದು ಕೆತ್ತನೆ ಮಾಡ್ಲಿಕ್ಕೆ.
ನೋಡಿ ಇದರಲ್ಲಿ ಎಷ್ಟು ಸೂಕ್ಷ್ಮ ಕೆತ್ತನೆ ಕೆತ್ತಿದ್ದಾರೆ, ಸಣ್ಣದಾಗಿ ಕೆತ್ತಿದ್ದಾರೆ. ಹಳೆ ವಸ್ತುಗಳು ಬೇಡ ಅಂತಂದು ಎಂದು ಬಿಸಾಕೋದು ಅದೇ ಹೇಳಿದ್ನಲ್ಲ, ಅದನ್ನೆಲ್ಲ ನೋಡಿದ್ಮೇಲೆ ಈ ಮನೆ ಕಟ್ಟಿದ್ಮೇಲೆ ಆ ಸಾಮಾನುಗಳನ್ನ ಇಡ್ಲಿಕ್ಕಂತ ಒಂದು ಶೆಲ್ಫ್ ಅಂತ ಮಾಡಿರೋದು ಬಿಟ್ರೆ ನನಗೆ ಅದು ಒಂದು ಜ್ಯುವೆಲ್ರಿ ಬಾಕ್ಸ್ ಅದು ಕಾಣಿಸುತ್ತಲ್ಲ ಇದ ಮೇಡಮ್. ಹಾಂ, ಅದು ಅದಕ್ಕೆ 4 ಲಾಕ್ ಇದೆ. ನಿಮ್ಗೆ ಇದ್ರೊಳಗೆ ಜ್ಯುವೆಲ್ರಿ ಹಾಕಿ ಇದ್ರೊಳಗೆ ಹಾಕಿ ನಾವೇನಾದ್ರೂ ಹಿಂಗೆ ಮುಚ್ಚಿಬಿಟ್ರೆ ಇದನ್ನ ಲಾಕ್ ಮಾಡ್ತಿದ್ರು. ಅವಾಗ ನಿಮ್ಗೆ ಯಾರೇ ಬಂದ್ರು ಈ 4ರೊಳಗೆ ಯಾವ್ದಂತ ಗೊತ್ತಾಗ್ತಿರ್ಲಿಲ್ಲ, ಓಪನ್ ಮಾಡಕ್ ಬರ್ತಿರ್ಲಿಲ್ಲ. ಆ ಥರ. ಇದು ಲಾಕ್ ಮೇಡಮ್, ಇದ್ರ ಒಳಗಡೆ ಲಾಕ್ ಇದೆ, ಇದ್ರೊಳಗಡೆ ಇದೆ. ಇದನ್ನ ಓಪನ್ ಮಾಡಿ ಲಾಕ್ ಮಾಡಿಬಿಟ್ರೆ ನಿಮ್ಗೆ ಜ್ಯುವೆಲ್ರಿ ಬಾಕ್ಸ್ ಅದು ಗೊತ್ತೇ ಆಗೋದಿಲ್ಲ ಅದು. ಆಮೇಲೆ ಇದು ಹ್ಯಾಂಗಿಂಗ್, ಎಲ್ಲಾದ್ರೂ ದೂರಕ್ಕೆ ಹೋಗುವಾಗ ಅದ್ರೊಳಗೆ ಹಾಕಿ ಹಿಡ್ಕೊಂಡು ಹೋಗ್ತಾ ಇದ್ರು. ಬಟ್ ಈ ಕಂಚ ಮೇಡಮ್ ಅದು ಮೆಟಲ್ ಏನಂತ ನನಗೂ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಾನು ಯಾವುದೂ ಆ ಥರ ಟೆಸ್ಟ್ ಮಾಡಿಸ್ಲಿಲ್ಲ. ಬಟ್ ಅದು ಸ್ಪೆಷಲ್ ಇದೆ ಮೆಟಲ್, ಯಾವ್ದು ಕಂಚು ಅಂತ ಗೊತ್ತಿಲ್ಲ, ತಾಮ್ರ ಅಂತ ಗೊತ್ತಿಲ್ಲ, ನೋಡ್ಲಿಕ್ಕೆ ಒಂಥರ ಚಂದ ಇದೆ ಅಂತ ಇಟ್ಟಿರಿ ಅಷ್ಟೇ. ಬಟ್ ಇದ್ರ ಮೇಲೆ ಕೂಡ ಎಷ್ಟು ನೀಟ್ ವರ್ಕ್ ಇದೆ ನೋಡಿ ಮೇಡಮ್, ಅವಾಗಿನ ಕಾಲದ್ದೆಲ್ಲ ಇದು ಎಲ್ಲ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕ್ಯಾನ್ಸಲ್ ಆಗೋಯ್ತು. ಇದೇನು ಮೇಡಮ್ ಇದು? ಬಹುಶಃ ಅದೆಲ್ಲ ಸುಮ್ಮನೆ ಹಿಂಗೆ ಹಾಕ್ಲಿಕ್ಕೆ ಅಂತ ಅದೇನಾರು ಇಟ್ಟಿರ್ಬೇಕು, ಬಟ್ ಜಾಮ್ ಆಗಿದೆ ಅದು. ಓಕೆ, ಅವೆಲ್ಲ ಗ್ಲಾಸಸ್ ಎಲ್ಲ ಕಪ್ಪಾಗಿದೆ, ನಾವು ಅದನ್ನ ಸುಮ್ಮನೆ ಹಾಗೆ ನೋಡ್ಲಿಕ್ಕೆ ಅಂತ ಇಟ್ಟಿರೋದು. ಬಟ್ ಆಕ್ಚುಲಿ ಇದು ಒಂದಿಷ್ಟು ಕಟ್ಟಿಗೆ ಇದೆ, ಇದು ಕಟ್ಟಿಗೆ ಇದೆ ಆಕ್ಚುಲಿ. ಇದು ಇದು ಕಟ್ಟಿಗೆ ಮೇಡಮ್? ಹೌದು, ಕಟ್ಟಿಗೆ. ಇದು ಮಾತ್ರ ನಿಮಗೆ ತಾಮ್ರದ್ದು. ಐ ಥಿಂಕ್ ಅವಾಗೆಲ್ಲ ಇದ್ರಲ್ಲಿ ನೀರು ಕುಡಿತಾ ಇದ್ರು ಅನ್ಸುತ್ತೆ ನೋಡಿ. ನೀರು ಕುಡಿತಾ ಇರ್ಬೋದು, ಅಥವಾ ಡ್ರಿಂಕ್ಸ್ ಏನಾದ್ರು ಕಟ್ಟಿಗೆ ಯೂಸ್ ಮಾಡ್ತಾ ಇದ್ರ ಗೊತ್ತಿಲ್ಲ. ಡ್ರಿಂಕ್ಸ್ಗೆ ಅಂದ್ರೆ ಇದನ್ನು ಡ್ರಿಂಕ್ಸ್ ಪಾರ್ಟ್ ಬಹುಶಃ ಇರ್ಬೋದೇನು. ಓಕೆ, ಭವಿಷ್ಯಗಳು. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನನ್ನ ಹತ್ರ ಆಸಕ್ತಿ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಮನೇಲಿದ್ದ ಸಾಮಾನ್ ಅಂತ ನಂಗೆ ಈಗಲೂ ಯಾರಾದ್ರೂ ಕೇಳಿದ್ರೆ ಗೊತ್ತಾಗಲ್ಲ. ಬಟ್ ಇಂತಿಷ್ಟು ವರ್ಷ ಮತ್ತು ನನ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಆಸ್ತಿ ಪತ್ರಗಳನ್ನ ನೋಡಿದಾಗ ಇಷ್ಟು ವರ್ಷದ ಇರಬಹುದು ಅಂತ ಹೇಳ್ಬೋದು. ಇದು ನಿಮ್ದೇನಂತೀರಿ, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಇದ್ರೊಳಗಡೆ ಇದೆ. ಇದು ಇನ್ನೂ ವರ್ಕ್ ಆಗುತ್ತೆ, ಬಟ್ ಇದು ಸೌಂಡ್ ಸಿಸ್ಟಮ್ ಇಲ್ಲ ಅನ್ನೋದು ಬಿಟ್ರೆ ಇದು ಒಳಗಡೆ ಗ್ರಾಮಫೋನ್ ಇದು ಇನ್ನಾದ್ರೂ ಈಗಲೂ ವರ್ಕ್ ಆಗುತ್ತೆ. ಆಕ್ಚುಲಿ ಅದ್ರ ಸಿಡಿಸು ಇದಾವೆ, ಸಿಡಿಗಳು ಇದಾವೆ. ಅದರದ್ದು ಕೇಳ್ತೀರಾ ಮೇಡಮ್ ಇವಾಗಲೂ? ಇಲ್ಲ, ಅದಕ್ಕೆ ಸೌಂಡ್ ಬರ್ಲಿಕ್ಕಿದಿಲ್ಲ. ಅದು ಗ್ರಾಮಫೋನ್ ಸ್ಪೀಕರ್ ಇಲ್ಲ. ನೋಡಿ ಸ್ನೇಹಿತರೆ, ಅವತ್ತು ಮೇಡಮ್ ಅವರು ಆಸಕ್ತಿಯಿಂದ ಉಳಿಸ್ಕೊಂಡಿರೋದಕ್ಕೆ ಇವತ್ತು ನಮ್ಗೇನೋ ನೋಡಕ್ ಸಿಗ್ತಾ ಇದೆ. ಆಮೇಲೆ ಆಕ್ಚುಲಿ ಈ ಮನೆ ನೋಡೋಕ್ಕೆ ಮೇಡಮ್ ಅವ್ರು ಟೈಟ್ ಇದೆ, ಪ್ರೆಸ್ ಮಾಡಿ. ಓಕೆ, ನಂಗೆ ಇನ್ನೊಂದು ಭಯ ಏನಂತಂದ್ರೆ ಅಕಸ್ಮಾತ್ ಏನಾರು ಆದ್ರೆ ಅಂತ ಭಯ. ಸುಮಾರು ಎಷ್ಟು ವರ್ಷದಂತಾನು ಗೊತ್ತಿಲ್ಲ, ಸುಮ್ಮನೆ ಹಂಗೆ ಬ್ರಿಟಿಷ್ ಟೈಮಲ್ಲಿ ಇರಬೇಕು ಅಂತ. ಅದ್ರಲ್ಲಿ ಕೆಲವೊಂದು ಏನಿದಾವಲ್ಲ, ಖಂಡಿತ ಸಿಡಿ ಒಳಗಡೆ ಏನಿದೆಲ್ಲ ಅವೆಲ್ಲ ಅವಾಗಿಂದ ಯಾವುದೋ ಟೈಮಲ್ಲಿ ಇರುವಂತ ಸಿಡಿಗಳು. ಕನ್ನಡ ಸಾಂಗ್ ಇದಾವ ಅಥವಾ ಯಾವ? ಇಲ್ಲ, ಹಿಂದಿ ಇದಾವೆ. ಆಮೇಲೆ ಸ್ವಲ್ಪ ತೆಲುಗು ಜಾಸ್ತಿ ಬಳಕೆ, ಓಕೆ, ಅಂದ್ರೆ ಆಂಧ್ರ ಇರೋದ್ರಿಂದ ತೆಲುಗು ಬಗ್ಗೆನೇ ಜಾಸ್ತಿ ನಾಟಕಗಳು ಅಥವಾ ಫೋಟೋಸ್ ಎಲ್ಲ ತೆಲುಗು ಜಾಸ್ತಿ ಇದೆ. ಈ ವಿಡಿಯೋಗೆ 500 ಲೈಕ್ಸ್ ಬಂದಂತಂದ್ರೆ ಮುಂದಿನ ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ. ಮುಂದಿನ ಎಪಿಸೋಡಲ್ಲಿ ಅದ್ಭುತವಾದಂಥ ಇನ್ಫಾರ್ಮೇಷನ್ ಇದೆ ಇನ್ನು ಈ ಮನೆ ಬಗ್ಗೆ. ನಿಮ್ಗೇನಾದ್ರು ತಿಳ್ಕೊಬೇಕಂತ ಆಸೆ ಇತ್ತಂತಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.